ಈಗ ಯಾವ ರೀತಿ ಈ ಮನಸ್ಸು ಬುದ್ಧಿಗಳ ನಿಯಂತ್ರಣ ಸಾಧಿಸಬಹುದು? ಕೇವಲ ಬಾಹ್ಯ ಆಚರಣೆಗಳಿಂದ ಮನಸ್ಸು ಬುದ್ಧಿಗಳ ನಿಯಂತ್ರಣ ಆಗಲ್ಲ. ಮನಸ್ಸು ಬುದ್ಧಿಗಳು ಇರುವುದು ಅಂತರಂಗದಲ್ಲಿ. ಆದ್ದರಿಂದ ಅಂತರಂಗದಲ್ಲಿ ಇರುವ ವಿಷಯಗಳನ್ನು ಅಂತರಂಗದಲ್ಲಿಯೇ ನಾವು ಕಂಟ್ರೋಲಿಗೆ ತರಬೇಕು. ಕೇವಲ ಆಚರಣೆಗಳಿಂದ, ರಿಚುವಲ್ಸ್ಗಳಿಂದ ಅಂತರಂಗ ಪ್ರಪಂಚವನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗಲ್ಲ. ನಾವು ಮನಪೂರ್ವಕವಾಗಿ ಬುದ್ಧಿ ಇಟ್ಟು ರಿಚುವಲ್ಸ್ಗಳನ್ನು ಮಾಡಿದರೆ ಅಂತರಂಗದ ನಿಯಂತ್ರಣ ಆಗುತ್ತದೆ. ನಮ್ಮ ಈಗಿನ ಆಚರಣೆ ಯಾವ ರೀತಿ ಇದೆ ಹೇಳಿದರೆ, ಎಲ್ಲ ರಿಚುವಲ್ಸ್ ಬಾಹ್ಯವಾಗಿ ಇದೆ. ದೇವಸ್ಥಾನಕ್ಕೆ ಹೋಗುವುದು ಅಥವಾ ಪೂಜೆ ಹೋಮಗಳನ್ನು ಮಾಡುವುದು, ಶ್ಲೋಕ ಪಠನ ಮಾಡುವುದು ಎಲ್ಲವೂ ಕೂಡ ಬಾಹ್ಯವಾಗಿ ಇದೆ, ಹೊರತು ನಮ್ಮ ಮನಸ್ಸು ಬುದ್ಧಿಗಳು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ಪೂಜೆ ಹೋಮ ಅಂತ ಹೇಳಿದರೆ ಅದು ಪುರೋಹಿತರಿಗೆ ಸಂಬಂಧಪಟ್ಟದ್ದು. ದೇವಸ್ಥಾನಕ್ಕೆ ಸುತ್ತು ಅಂತ ಹೇಳಿದರೆ ಮನಸ್ಸು ಎಲ್ಲಿಯೂ ಇರ್ತದೆ, ನಾವು ಸುತ್ತು ಬರ್ತಾ ಇರ್ತೇವೆ. ನಾವು ಜಪ, ಪೂಜೆ, ಸ್ತೋತ್ರ ಪಠನ ಎಲ್ಲ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ನೂರಾರು ವಿಷಯಗಳು ಬರ್ತಾ ಇರ್ತವೆ. ಆದ್ದರಿಂದ ನಮ್ಮ ಮೆಂಟಲ್ ಇನ್ವಾಲ್ವ್ಮೆಂಟ್ ಇಲ್ಲ. ಆ ಶ್ಲೋಕಗಳಲ್ಲಿ, ಮಂತ್ರಗಳಲ್ಲಿ ಇರುವ ಅರ್ಥದ ಚಿಂತನೆಯು ಕೂಡ ನಮಗೆ ಇರದೇ ಇರುವುದರಿಂದ ನಮ್ಮ ಇನ್ವಾಲ್ವ್ಮೆಂಟ್ ಬಹಳ ಕಡಿಮೆ. ಇದನ್ನು ಗುರುಗಳು ಯಾವ ರೀತಿ ಹೇಳಿದರೆ ನಮ್ಮ ಪ್ರಜ್ಞೆ ಇದೆ, ಆದರೆ ಪ್ರಜ್ಞೆಯಲ್ಲಿ ಪರ್ಫೆಕ್ಷನ್ ಇಲ್ಲ. ನಾವು ಸಿನಿಮಾ ನೋಡ್ತಾ ಇರುವಾಗ ಅಥವಾ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇರುವಾಗ ಯಾರಾದರೂ ಮಾತನಾಡಿದರೆ ನಮಗೆ ಡಿಸ್ಟರ್ಬ್ ಆಗ್ತದೆ. ಯಾಕೆ? ನಮಗೆ ಅದರಲ್ಲಿ ಆಸಕ್ತಿ ಇದೆ, ಮೆಂಟಲಿ ಇನ್ವಾಲ್ವ್ಡ್ ಆಗಿದ್ದೇವೆ. ಆದರೆ ನಾವು ದೇವಸ್ಥಾನಕ್ಕೆ ಸುತ್ತು ಬರುವಾಗ ಅಥವಾ ನಾವು ಹೋಮ ಪೂಜೆಗಳಲ್ಲಿ ಸಂಕಲ್ಪಕ್ಕೆ ಕೂತ್ಕೊಂಡಾಗ ಯಾರಾದರೂ ಮಾತನಾಡಿದರೆ ನಾವು ಮಾತಾಡ್ತೇವೆ, ಡಿಸ್ಟರ್ಬ್ ಆಗಲ್ಲ. ಯಾಕೆ? ಇದರ ಅರ್ಥ ನಾವು ಅದರಲ್ಲಿ ಮೆಂಟಲಿ ಇನ್ವಾಲ್ವ್ಡ್ ಆಗಿಲ್ಲ. ಯಾವಾಗ ನಮ್ಮ ಈ ರಿಚುವಲ್ಸ್ಗಳು ಬಾಹ್ಯವಾಗಿ ನಿಂತಿದೆಯೋ ಅದರಿಂದ ನಮ್ಮ ಅಂತರಂಗದ ಮನಸ್ಸು ಬುದ್ಧಿಗಳ ನಿಯಂತ್ರಣ ಆಗಲ್ಲ. ಇದರ ಕಾರಣ, ದೇವರ ಮೇಲೆ ನಮಗೆ ನಂಬಿಕೆ ಇದೆ, ಆ ನಂಬಿಕೆ ಮನಸ್ಸಿನಲ್ಲಿದೆ ಹೊರತು ಬುದ್ಧಿಯಲ್ಲಿ ನಂಬಿಕೆ ಅಲ್ಲ, ಸಂಶಯಗಳು ಇವೆ. ನಿಜವಾಗಿ ದೇವರು ಇದ್ದಾನ? ಒಂದು ವೇಳೆ ದೇವರು ಇಲ್ಲ ಅಂತಾದರೆ ನನ್ನ ಟೈಮು, ನನ್ನ ಸಂಪತ್ತು ಎಲ್ಲ ವೇಸ್ಟ್. ಒಂದು ವೇಳೆ ದೇವರು ಇದ್ದರೆ ಅದಕ್ಕೋಸ್ಕರ 1-2 ಸುತ್ತು ಬರುವುದು, ಯಾವಾಗಾದರೂ ಒಂದು ಸಲ ಹೋಮ ಮಾಡುವುದು, ಈ ರೀತಿ ನಮ್ಮ ವರ್ತನೆ ಇದೆ. ಹೀಗೆ ನಮಗೆ ದೇವರಿದ್ದಾರೆ ಅಂತ ಹೇಳುವ ನಂಬಿಕೆ ಇಲ್ಲ, ಅದೇ ರೀತಿ ದೇವರಿಲ್ಲ ಅಂತ ಹೇಳುವ ಗ್ಯಾರಂಟಿಯೂ ಇಲ್ಲ. ನಾವು ಈ ಕನ್ಫ್ಯೂಷನ್ ಸ್ಟೇಜಿನಲ್ಲಿ ಇದ್ದೇವೆ. ಆದ್ದರಿಂದ ನಮ್ಮ ನಂಬಿಕೆ ಮನಸ್ಸಿನಲ್ಲಿದೆ, ಆದರೆ ಸಂಶಯ ಬುದ್ಧಿಯಲ್ಲಿದೆ. ಯಾವ ರೀತಿ ಇದನ್ನು ನಿರ್ಮೂಲನೆ ಮಾಡಬೇಕು ಅಂತ ಹೇಳಿದರೆ, ಕೇವಲ ಭಗವಂತನ ಕುರಿತಾದ ಜ್ಞಾನದಿಂದ ಮಾತ್ರ ಇದು ಸಾಧ್ಯ. ಇಲ್ಲದಿದ್ದರೆ ನಾವು ಜೀವನ ಪೂರ್ತಿ ಇದೇ ರೀತಿ ಆಸಕ್ತಿ ಇಲ್ಲದೆ ಒಂದು ಬಂಧನಕ್ಕೆ ಒಳಗಾಗಿ ಏನೂ ವಿಷಯ ತಿಳಿಯದೆ ರಿಚುವಲ್ಸ್ ಮಾಡ್ತಾ ಇರ್ತೇವೆ. ಈ ರೀತಿ ನಮ್ಮನ್ನು ನಾವು ಅಬ್ಸರ್ವ್ ಮಾಡುವ ಮುಖಾಂತರ ನಮಗೆ ತಿಳಿಯುತ್ತದೆ, ನನಗೆ ನಂಬಿಕೆ ಇದೆ, ಆದರೆ ಕನ್ವಿಕ್ಷನ್ ಇಲ್ಲ. ಈ ರೀತಿಯಾಗಿ ನನಗೆ ಯಾವುದು ಗೊತ್ತಿಲ್ಲ ಅದರ ಬಗ್ಗೆ ಗೊತ್ತಾಗಲಿಕ್ಕೆ ಆರಂಭವಾಗ್ತದೆ. ಆಗ ನಾವು ಜ್ಞಾನವನ್ನು ಗಳಿಸುವ ದಾರಿಯಲ್ಲಿ ಹೋಗಬಹುದು. ನಮ್ಮ ಶಾಸ್ತ್ರಗಳಲ್ಲಿ ಹೇಳಿರುವಂತಹ ಎಲ್ಲ ವಿಧಿವಿಧಾನಗಳು, ಅದು ಉಪವಾಸದ ವ್ರತಗಳು ಇರಬಹುದು, ಆಹಾರದ ಪದ್ಧತಿ, ಯಮ ನಿಯಮ, ಆಸನ, ಪ್ರಾಣಾಯಾಮ ಎಲ್ಲವೂ ಕೂಡ ಬಾಹ್ಯವಾಗಿ ನಮ್ಮನ್ನು ನಿಯಂತ್ರಣ ಮಾಡಿಕೊಳ್ಳುವುದು. ಅದರ ಮೂಲಕ ನಮ್ಮ ಮನಸ್ಸು ಬುದ್ಧಿಗಳ ನಿಯಂತ್ರಣ. ಇದಕ್ಕೆ ಒಂದು ಎಕ್ಸಾಂಪಲ್ ಬೇಕಂತಿದ್ದರೆ, ಉಪವಾಸದ ವ್ರತ 14 ದಿವಸ ನಾವು ನಮ್ಮ ನಾಲಿಗೆಗೆ ಮತ್ತು ನಮ್ಮ ದೇಹದ ಪೋಷಣೆಗೆ ಇದಕ್ಕೋಸ್ಕರ ಸಮಯವನ್ನು ಹಾಗೂ ಸಂಪತ್ತನ್ನು ವ್ಯರ್ಥ ಮಾಡುತ್ತೇವೆ. 3 ಹೊತ್ತು ಊಟ ತಿಂಡಿ, ಮಧ್ಯದಲ್ಲಿ ಕಾಫಿ, ಸ್ನ್ಯಾಕ್ಸ್, ಅದಕ್ಕೆ ಬೇಕಾದಂತಹ ಸಮಯ, ಹೊರಗೆ ತಿನ್ನುವುದಂತಿದ್ದರೆ ರೆಸ್ಟೋರೆಂಟ್ಗಳ ವಿಸಿಟ್, ಹೀಗೆ ಅಧಿಕ ಸಮಯ ಹೋಗ್ತದೆ. ಆದ್ದರಿಂದ ನಮಗೆ ಭಗವಂತನ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಸಮಯ ಕಡಿಮೆ ಆಗ್ತದೆ. ಅಟ್ಲೀಸ್ಟ್ 14 ದಿವಸಕ್ಕೆ ಒಂದು ಸಲ ಉಪವಾಸದ ವ್ರತ ಮಾಡು. ಉಪವಾಸ ವ್ರತ ಅಂತ ಹೇಳಿದರೆ ಉಪರಿವಾಸ. ಉಪರಿ ಹೇಳಿದರೆ ಎತ್ತರದಲ್ಲಿ ವಾಸ ಮಾಡುವುದು. ನಾವು ಫಿಸಿಕಲ್ ಎತ್ತರಕ್ಕೆ ಹೋಗಿ ವಾಸ ಮಾಡುವುದಲ್ಲ, ಮೆಂಟಲ್ ಎಲಿವೇಶನ್, ಬೌದ್ಧಿಕವಾಗಿ ಎತ್ತರದ ವಿಷಯದಲ್ಲಿ ಚಿಂತನೆ ಮಾಡು.
ಈ ಲೌಕಿಕವಾದ ಆಹಾರ ಪದಾರ್ಥಗಳ ಚಿಂತನೆಯನ್ನು ಬಿಟ್ಟು ಆ ಒಂದು ದಿವಸ ಈ ಬ್ರಹ್ಮಾಂಡದ ಆಧಾರ ಏನು, ಈ ಗ್ರಹ ಗೋಲಗಳು ಎಲ್ಲ ನಿಂತಿವೆಯಲ್ಲ, ಯಾವ ಆಧಾರದಲ್ಲಿ ನಿಂತಿವೆ? ನಮ್ಮ ದೇಹ ಪಂಚಭೂತಗಳಿಂದ 5 ಎಲಿಮೆಂಟ್ಸ್ನಿಂದ ಮಾಡಲ್ಪಟ್ಟಿದೆ. ಆದರೆ ಯಾವ ರೀತಿ ಒಂದಕ್ಕೆ ಒಂದು ಅಂಟಿಕೊಂಡು ನಿಂತಿದೆ? ಅದು ವಿಚಿತ್ರ ಅಲ್ವಾ? ಯಾವಾಗ ಈ ಶರೀರದಿಂದ ಜೀವ ಹೋಗ್ತದೋ ದೇಹ ಬಿದ್ದು ಬಿಡ್ತದೆ. ಹೀಗೆ ಎತ್ತರದ ವಿಷಯಗಳಲ್ಲಿ ನಮ್ಮ ಮನಸ್ಸನ್ನು ಹರಿಸಿ ಭಗವಂತನ ಬಗ್ಗೆ ಚಿಂತನೆ ಮಾಡಿದರೆ ಆವಾಗ ನಮ್ಮ ಬೌದ್ಧಿಕತೆ ಎತ್ತರ ಆಗ್ತದೆ, ಭಗವಂತನ ಬಗ್ಗೆ ಜ್ಞಾನ ಬರುತ್ತದೆ. ಆವಾಗ ನಮ್ಮ ಅಂತರಂಗ ಪ್ರಪಂಚದ ನಿಯಂತ್ರಣ ಸಾಧ್ಯವಾಗ್ತದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಈಗ ನಮ್ಮ ಏಕಾದಶಿ ಕಾರ್ಯಕ್ರಮ ಯಾವ ರೀತಿ ಇದೆ ಅಂತ ಹೇಳಿದರೆ, ಏಕಾದಶಿಯನ್ನು ಆಚರಣೆ ಮಾಡಲ್ಲ. ಒಂದು ವೇಳೆ ಮಾಡಿದರೆ ಅನ್ನವನ್ನು ಬಿಟ್ಟು ಉಳಿದ ಆಹಾರವನ್ನು ಸರಿಯಾಗಿ ತಿಂತೇವೆ. ಒಂದು ವೇಳೆ ನಿರಾಹಾರ ಇದ್ದರೂ ಕೂಡ ಅದರ ಬಗ್ಗೆ ಮಾತು ಎಲ್ಲರ ಬಳಿ ಹೇಳಿಕೊಂಡು ಬರುವುದು. ನಂತರ ಆ ಏಕಾದಶಿ ದಿವಸ ಆಹಾರ ತಿನ್ನುವ ಅಥವಾ ಮಾಡುವ ಕೆಲಸ ಉಳಿಯಿತು. ಆದ್ದರಿಂದ ಕ್ರಿಕೆಟ್ ಮ್ಯಾಚ್ ಜಾಸ್ತಿ ನೋಡುವ, ಎಪಿಸೋಡ್ ನೋಡದೆ ತುಂಬ ಸಮಯ ಆಯಿತು, ಸೀರಿಯಲ್ಗಳನ್ನು ನೋಡೋಣ, ಸಿನಿಮಾ ನೋಡುವ ಅಂತ ಹೇಳಿ ನಮ್ಮ ಮನಸ್ಸನ್ನು ಭಗವಂತನನ್ನು ಬಿಟ್ಟು ಉಳಿದ ವಿಷಯಗಳ ಕಡೆಗೆ ನಮ್ಮ ಮನಸ್ಸನ್ನು ಹರಿಸುತ್ತೇವೆ. ಇದರಿಂದಾಗಿ ಆ ಆಚರಣೆಯ ಶ್ರೇಷ್ಠವಾದ ಲಾಭ ನಮಗೆ ಸಿಗದೆ ಕೇವಲ ಲೌಕಿಕವಾದ ದೇಹದ ಆರೋಗ್ಯ ಮಾತ್ರ ಸಿಕ್ಕಿತು. ಹೀಗೆ ರಿಚುವಲ್ಸ್ಗಳಿಂದ ನಮ್ಮ ಅಂತರಂಗ ಪ್ರಪಂಚವನ್ನು ನಿಯಂತ್ರಣ ಮಾಡಿಕೊಳ್ಳಬಹುದು. ನಮ್ಮ ಎಲ್ಲರ ಮೇಲೆ ಬಹಳ ದೊಡ್ಡ ಜವಾಬ್ದಾರಿ ಇದೆ. ಯಾಕೆ ಹೇಳಿದರೆ, ನಮಗೆ ಇಂಟಲೆಕ್ಚುವಲ್ ಡೌಟ್ ಇತ್ತು ಭಗವಂತನ ಬಗ್ಗೆ, ಆದರೆ ಮನಸ್ಸಿನಲ್ಲಿ ನಂಬಿಕೆ ಇತ್ತು. ಅದರಿಂದಾಗಿ ರಿಚುವಲ್ಸ್ಗಳನ್ನು ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಜನ್ರೇಷನ್ ಏನಾಗ್ತಾ ಇದೆ ಹೇಳಿದರೆ, ನಾವು ನಮ್ಮ ಸಂಶಯಗಳನ್ನು ಇಟ್ಟುಕೊಂಡು ನಂಬಿಕೆಯಿಂದ ರಿಚುವಲ್ಸ್ಗಳನ್ನು ಆಚರಣೆ ಮಾಡಿದ್ದೇವೆ. ಮಕ್ಕಳು ನಮ್ಮ ಬಳಿ ಪ್ರಶ್ನೆ ಕೇಳ್ತಾರೆ, ಯಾಕೆ ಮಾಡ್ತಾ ಇದ್ದಿ ಹೇಳಿದರೆ, ಪ್ರಶ್ನೆ ಮಾಡಬೇಡ, ದೇವರಿದ್ದಾರೆ ನಂಬು ಅಂತ ಹೇಳ್ತಾ ಇದ್ದೇವೆ. ಮಕ್ಕಳಿಗೆ ಗೊತ್ತಾಯಿತು, ನಮಗೆ ತಿಳಿಯದೆ ಮಾಡ್ತಾ ಇದ್ದೇವೆ. ಸಂಶಯಗಳಿಗೆ ಉತ್ತರ ಹುಡುಕದೆ ಕೇವಲ ಆಚರಣೆ ಮಾಡ್ತಾ ಇದ್ದೇವೆ. ಇದು ಮೂಢನಂಬಿಕೆ ಅಂತ ಮಕ್ಕಳು ಯೋಚನೆ ಮಾಡಿ, ಅವರು ಮನಸ್ಸಿನಲ್ಲಿಯೂ ನಂಬಿಕೆ ಇಲ್ಲ, ಬೌದ್ಧಿಕತೆಯೂ ನಂಬಿಕೆ ಇಲ್ಲ, ಕೇವಲ ಪ್ರಶ್ನೆಗಳು ಮಾತ್ರ ಅವರಿಗೆ ಇದೆ. ಆದ್ದರಿಂದ ಅವರು ನಮ್ಮ ಧರ್ಮದ ಆಚರಣೆಯಿಂದ ದೂರ ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ನಾವು ಸಂಶಯಗಳನ್ನು ಪರಿಹಾರ ಮಾಡಿ ಮಕ್ಕಳಿಗೂ ಸಂಶಯ ನಿವಾರಣೆ ಮಾಡುವುದರ ಮುಖಾಂತರ ನಾವು ಈ ಪರಂಪರೆಯನ್ನು ಮುಂದುವರಿಸುವಲ್ಲಿ ಬಹಳ ದೊಡ್ಡ ಪಾತ್ರವನ್ನು ವಹಿಸಬಹುದು. ಕೊನೆಗೆ ಉಪಸಂಹಾರಕ್ಕೆ ಬರೋಣ. ಪ್ರತಿ ಮನುಷ್ಯನ ಜೀವನ ಆನಂದಮಯವಾಗಿರಬೇಕು, ಸಾಧನೆ ಮಾಡಬೇಕು ಅಂತ ಇದ್ದರೆ ನಮ್ಮ ಮನಸ್ಸು ಬುದ್ಧಿಗಳ ನಿಯಂತ್ರಣ ಬಹಳ ಮುಖ್ಯ. ನಿಯಂತ್ರಣ ಮಾಡಬೇಕಂತಿದ್ರೆ ಮನಸ್ಸು ಬುದ್ಧಿಗಳು ಅಂದರೆ ಏನು ಅಂತ ಗೊತ್ತಿರಬೇಕು, ಅದರ ಲಕ್ಷಣ ತಿಳಿದಿರಬೇಕು. ಬುದ್ಧಿಯ ಕೆಲಸ ತೀರ್ಮಾನವನ್ನು ತೆಗೆದುಕೊಳ್ಳುವುದು, ಅದರ ಲಕ್ಷಣ ಬುದ್ಧಿಯ ತೀರ್ಮಾನ, ಬುದ್ಧಿಯ ಸಂಶಯಗಳು ಸ್ಥಿರವಾಗಿರುತ್ತದೆ, ಬದಲಾವಣೆ ಮಾಡಲಿಕ್ಕೆ ಬಹಳ ಕಷ್ಟ. ಆದ್ದರಿಂದ ನಾವು ಬುದ್ಧಿಯಿಂದ ತೀರ್ಮಾನ ತೆಗೆದುಕೊಳ್ಳುವಾಗ ಬಹಳ ಎಚ್ಚರಿಕೆಯಿಂದ ತೆಗೆದುಕೊಳ್ಳಬೇಕು. ಅಜ್ಞಾನಪೂರ್ವಕವಾಗಿ ನಾವು ತೀರ್ಮಾನ ತೆಗೆದುಕೊಳ್ಳಬಾರದು ಹಾಗೂ ಸಂಶಯಗಳನ್ನು ಬೆಳೆಸಬಾರದು. ಇಷ್ಟು ಹೇಳಿದರೂ ಕೂಡ ನಮ್ಮ ಮನಸ್ಸು ಬುದ್ಧಿಗಳು ನಾವು ಹೇಳಿದ್ದನ್ನು ಕೇಳಲ್ಲ ಅಂತ ಗೊತ್ತಿದೆ. ಅದಕ್ಕೋಸ್ಕರ ಪ್ರಾಚೀನರು ನಮ್ಮ ಸನಾತನ ಧರ್ಮದಲ್ಲಿ ರಿಚುವಲ್ಸ್ಗಳನ್ನು ಹೇಳಿದ್ದಾರೆ. ನಮ್ಮ ವ್ರತ, ಯಮ, ನಿಯಮ, ಜಪ ಎಲ್ಲ ರಿಚುವಲ್ಸ್ಗಳ ಮುಖ್ಯ ಉದ್ದೇಶ ಮಾನಸಿಕವಾಗಿ ಇನ್ವಾಲ್ವ್ಮೆಂಟ್ ಇದ್ದು ಮಾಡಬೇಕು. ಅದರಿಂದ ಮನಸ್ಸು ಬುದ್ಧಿಗಳ ನಿಯಂತ್ರಣ ಸಾಧ್ಯ. ಮುಂದಿನ ಸಂಚಿಕೆಯಲ್ಲಿ ನಾವು ಅಹಂಕಾರ ಹಾಗೂ ಚಿತ್ತದ ಬಗ್ಗೆ, ನಂತರ ನಮ್ಮ ಶಾಸ್ತ್ರಗಳಲ್ಲಿ ಯಾವ ರೀತಿ ಒಬ್ಬ ಮನುಷ್ಯ ಈ ಅಂತರಂಗ ಪ್ರಪಂಚವನ್ನು ಹಾಗೂ ಇಂದ್ರಿಯಗಳನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮ ಜೀವನವನ್ನು ನಡೆಸಬೇಕು, ಇದರ ಬಗ್ಗೆ ಬರುವಂತಹ ದೃಷ್ಟಾಂತವನ್ನು ನೋಡೋಣ. ಇಂತಹ ಅಪರೂಪದ ವಿಷಯಗಳನ್ನು ನಿಮ್ಮ ಸರ್ಕಲ್ನಲ್ಲಿ ಶೇರ್ ಮಾಡಿ ಅಂತ ಹೇಳುವ ವಿನಂತಿಯೊಂದಿಗೆ
ಇವತ್ತಿನ ಪ್ರವಚನವನ್ನು ಮುಗಿಸೋಣ. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.